ಏನಿಲ್ಲ ಅಣ್ಣ, ಬಾತ್ರೂಮ್ ಇಲ್ಲ, ವಾಶ್ರೂಮ್ ಇಲ್ಲ. ಬಾತ್ರೂಮ್ದು ಅದೇ ವಾಶ್ರೂಮು, ಬಾತ್ರೂಮು, ಟಾಯ್ಲೆಟು, ಮನೆ, ರೋಡು ಅಲ್ವಾ? ಮಳೆ ಓಕೆ, ಬಂದ್ರೆ ನಿಮಗೆ ಬೇರೆ ಕಡೆ ಜಾಗ ಕೊಟ್ರೆ ಹೋಗ್ತೀರಾ? ಓದ್ತೀವಿ. ಅಲ್ಲಿ ಮನೆ ಕಟ್ಕೊಟ್ರೆ ಹೋಗ್ತೀರಾ? ಅಬ್ಬಾ, ಇವ್ರದೇನ ತೊಂದರೆ ಇಲ್ಲ. ಕೆಲವ್ರದು ಇಲ್ಲ ಸರ್, ನಮಗೆ ಇಲ್ಲೇ ಬೇಕು ಅನ್ನೋರು ಇರ್ತಾರೆ. ಪಾಪ ಇವ್ರದೇನ ಹಂಗಿಲ್ಲ, ಎಲ್ಲ ಒಂದ್ ಕಡೆ ಅವ್ರು ಅನುಕೂಲ ಮಾಡ್ಕೊಡ್ರಿ ಅಲ್ವಾ? ಬೇಕಾಗಿರೋದು ಮನೆ ಅವ್ರು ಎಲ್ಲಿ ಜಾಗ ಕೊಟ್ರೆ ನಾವ್ ಅಲ್ಲಿ ಇರ್ತೀವಿ. ಎಲ್ಲಿ ಕೊಟ್ರೆ ಇರ್ತೀಯಾ? ಇರ್ತೀವಿ. ಇರ್ತೀರಾ? ಇರ್ತೀವಿ. ಏನು ಎಲ್ಲಿ ಓದ್ತಿರೋದು ಸ್ಕೂಲು? ಮಳವಳ್ಳಿ. ಮಳವಳ್ಳಿ? ಇಲ್ಲಿ ಇಲ್ಲೇ ಮಳವಳ್ಳಿ. 8th ಸ್ಟ್ಯಾಂಡರ್ಡ್ ಅಲ್ವಾ? ಚೆನ್ನಾಗಿ ಪಾಠ ಹೇಳ್ಕೊಡ್ತಾರಾ? ಇಲ್ಲ ನಿಮ್ಮನ್ನೇನಾದ್ರು ಬೇರೆ ತರ ನೋಡ್ತಾರಾ? ಇಲ್ಲ. ಹಂಗೇನಿಲ್ಲ, ಚೆನ್ನಾಗಿ ನೋಡ್ತಾರೆ. ಚೆನ್ನಾಗಿ ನೋಡ್ತಾರೆ. ಬಿಸಿ ಊಟ ಎಲ್ಲ ಸರಿಯಾಗಿ ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲಾ? ಸರಿ, ಓಕೆ. ಅದು ಬಿಟ್ರೆ ಈಗ ಮನೆನೇ ಪ್ರಾಬ್ಲಮ್. ಕರೆಂಟು ಲೈನಿಂದ ಹಾಕೊಂಡಿದ್ದೀವಿ ಅಣ್ಣ. ಬರುತ್ತಾ? ಇಲ್ಲ, ಬರುತ್ತೆ. ಮಳೆ ಬಂದ್ರೆ ಯಾವಾಗ ಇರಲ್ಲ, ಮಳೆ ಬಂದ್ರೆ ಲೈನಿಂದ ಎಳ್ಕೊಂಡಿದ್ದೀವಿ. ಅದೇ ಮಕ್ಕಳು ಓದ್ಕೋಬೇಕಲ್ಲ, ಅದಕ್ಕೆ ಲೈನಿಂದ ಹಾಕೊಂಡಿದ್ದೀವಿ. ಮಳೆ ಬಂದ್ರೆ ಹೆಂಗೆ ಇಲ್ಲಿ? ಮಳೆ ಬಂದು ಸುರಿತೈತೆ, ಏನ್ ಮಾಡೋಣ? ಸುರಿತಾ ಇದೆ. ನೋಡಿ, ಸಗಣಿಯಲ್ಲಿ ಸಾರಿಸ್ಕೊಂಡಿರುವಂತ ಮನೆ ಇದು. ನಾನು ಆಮೇಲೆ ವಿಡಿಯೋ ಮಾಡಿಸ್ತೇನೆ. ಏನಪ್ಪಾ, ಸರಿಯಾಗಿ ನೋಡ್ಕೋಬೇಕು ಆಯ್ತಾ? ನೋಡಿ, ಇದು ಮನೆ ಪರಿಸ್ಥಿತಿ ನೋಡಾದ್ರೂ ಸ್ವಲ್ಪ ಚೆನ್ನಾಗಿರ್ಬೇಕು. ಅದು ನಮ್ದೇ. ಎಲ್ಲ ನಿಮ್ MLA ಯಾರು ಇಲ್ಲಪ್ಪ, ಯಾರು ಇಲ್ಲ ಇಲ್ಲಿ. ಯಾರು ಇಲ್ವಾ? ಯಾರು ಇಲ್ಲ. MLA ಸಾಹೇಬ್ರು ಕಾಣಲ್ವಾ? ಯಾರು ಇಲ್ಲ. ಬರ್ತಾರ, ಕಷ್ಟ ಕೇಳ್ತಾರ, ಬರ್ತಾರೆ, ಕೇಳ್ತಾರೆ. ಮತ್ತೆ ಎಲ್ಲ 40 ವರ್ಷ